ಯಾವುದೇ ಶುಭ ಕಾರ್ಯ ಮಾಡಬೇಕಂದ್ರೂ ಶಾಸ್ತ್ರ ಜ್ಯೋತಿಷ್ಯ ಕೇಳೋದು ವಾಡಿಕೆ ನಂಬಿಕೆ. ಇದೇ ನಂಬಿಕೆಯನ್ನ ಬಂಡವಾಳ ಮಾಡಿಕೊಂಡ ಜ್ಯೋತಿಷಿಯೊಬ್ಬ ಮಾನಗೇಡಿ ಕೆಲಸ ಮಾಡಿದ್ದಾನೆ. ಮದುವೆಯ ಬಗ್ಗೆ ತನ್ನ ಬಳಿ ಜ್ಯೋತಿಷ್ಯ ಕೇಳಲು ಬಂದ ಯುವತಿ ಬಾಳಲ್ಲಿ ಚೆಲ್ಲಾಟವಾಡಿ ಖಾಕಿ ಕೈಯಲ್ಲಿ ಲಾಕ್ ಆಗಿದ್ದಾನೆ. ಮದುವೆಯೇ ಇರಲಿ, ಮನೆ ನಿರ್ಮಾಣವೇ ಆಗಲಿ, ಗೃಹ ಪ್ರವೇಶವೇ ಇರಲಿ, ಸಮಸ್ಯೆಗಳ ಸುಳಿಗೆ ಸಿಲುಕಿರಲಿ, ಕೆಲವರಂತೂ ಜ್ಯೋತಿಷ್ಯದ ಮೊರೆ ಹೋಗ್ತಾರೆ. ಆದರೆ ಜನರ ನಂಬಿಕೆ ಭಯವನ್ನೇ ಬಂಡವಾಳ ಮಾಡಿಕೊಂಡು ಕೆಲವರು ಮೋಸ ಮಾಡ್ತಾರೆ. ಅಂತಹವರ ಪೈಕಿ ಇಲ್ಲೊಬ್ಬ ಯುವತಿಯ ಬದುಕನ್ನೇ ನರಕ ಮಾಡಿದ್ದಾನೆ. ಜಾತಕದಲ್ಲಿ ದೋಷವಿದೆ ಅಂತ ಯುವತಿ ಮೇಲೆ ಮಸಲತ್ತು. ಸಮಸ್ಯೆ ನಿವಾರಣೆ ನೆಪದಲ್ಲಿ ಯುವತಿ ಮೇಲೆ ಅತ್ಯಾಚಾರ. ಫೋಟೋದಲ್ಲಿರೋ ಇವನೇ ಕಾಮುಕ ಅರ್ಚಕ. ಹೆಸರು ಕೃಷ್ಣರಾವ್. ದಾವಣಗೆರೆ ಮೂಲದ ಈ ಕ್ರಿಮಿ 7 ವರ್ಷಗಳ ಹಿಂದೆಯೇ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆಯ ಹೊರಟಿ ಗ್ರಾಮಕ್ಕೆ ಬಂದು ನೆಲೆಸಿದ್ದ. ಗ್ರಾಮದ ಪಾರ್ವತೀಶ್ವರ ದೇಗುಲದ ಅರ್ಚಕನಾಗಿ ಕೆಲಸ ಮಾಡ್ತಿದ್ದ ಇವನು ಜೊತೆಗೆ ಜ್ಯೋತಿಷ್ಯವನ್ನು ಹೇಳ್ತಿದ್ದ. ಈತನ ಬಳಿ ದಲಿತ ಸಮುದಾಯದ 23 ವರ್ಷದ ಯುವತಿಯೊಬ್ಬಳು ಬಂದಿದ್ದು ಮದುವೆ ವಿಷಯದಲ್ಲಿ ತೊಂದರೆ ಆಗ್ತಿದೆ ಅಂತ ಅಳಲು ತೋಡಿಕೊಂಡಿದ್ದಾಳೆ. ಆಕೆಯ ಮುಗ್ಧತೆಯನ್ನೇ ಬಂಡವಾಳ ಮಾಡಿಕೊಂಡ ಪಾಪಿ ಯುವತಿ ಮೇಲೆ ಹಲವು ಸಲ ಅತ್ಯಾಚಾರ ಮಾಡಿದ್ದಾನೆ. ಈಗ ಯುವತಿ ಬಣಕಲ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾಳೆ. ಈ ಪಾರ್ವತೀಶ್ವರ ದೇವಸ್ಥಾನ ಹೊರಟಿ ವಿಲೇಜಲ್ಲಿ ಅರ್ಚಕರು ಕೆಲಸ ಮಾಡ್ತಾ ಇರ್ತಾರೆ. ಆಮೇಲೆ ಈ ರೇಪ್ ದ ವಿಕ್ಟಿಮ್ 2-3 ಟೈಮ್ಸ್ ಅಂಡ್ ದಟ್ ಕಂಪ್ಲೇಂಟ್ ವಿ ಹ್ಯಾವ್ ರಿಜಿಸ್ಟರ್ಡ್. ಜೊತೆಗೆ ಅಟ್ರೋಸಿಟಿ ಸೆಕ್ಷನ್ ಕೂಡ ಹಾಕಿದ್ದೀನಿ. ಮತ್ತು ಆಮೇಲೆ ಫರ್ದರ್ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ವಿ ಹ್ಯಾವ್ ಆಲ್ರೆಡಿ ಅರೆಸ್ಟ್ ದ ಅಕ್ಯೂಸ್ಡ್ ಈಗ ಜೆಸಿಯಲ್ಲಿದ್ದ. ಜಾತಕದಲ್ಲಿ ದೋಷ ಇದ್ದು ಸಮಸ್ಯೆ ನಿವಾರಣೆ ಹೆಸರಲ್ಲಿ ಯುವತಿ ಮೇಲೆ ಕಳೆದೊಂದು ವರ್ಷದಲ್ಲಿ ಹಲವು ಸಲ ಅತ್ಯಾಚಾರ ಮಾಡಿದ್ದಾನೆ. ಇದೀಗ ಕ್ರಿಮಿ ಕೃಷ್ಣರಾವ್ ವಿರುದ್ಧ ಯುವತಿ ದೂರು ನೀಡಿದ್ದು ಪೊಲೀಸರು ಆರೋಪಿಯನ್ನ ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಮುಗ್ಧ ಯುವತಿಯ ಬಾಳನ್ನ ಹಾಳುಗೆಡವಿರುವ ಪಾಪಿಗೆ ತಕ್ಕ ಶಿಕ್ಷೆಯಾಗಬೇಕಿದೆ. ಅಶ್ವಿತ್ ಮಾವಿನಗುಡಿ, TV9 ಚಿಕ್ಕಮಗಳೂರು.